ಇಂಡಿಯಾ ಬಾಯ್ಕಾಟ್ ಕ್ಯಾಂಪೇನ್ ಮಾಡಿ ಭಾರತದ ವಿರುದ್ಧ ನಿಂತಿರೋ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅದು ಯಾವಾಗ ಕುರ್ಚಿಯಿಂದ ಕೆಳಕ್ಕೆ ಬೀಳ್ತಾರೋ ಗೊತ್ತಿಲ್ಲ. ಮಾಲ್ಡೀವ್ಸ್ ಅಧ್ಯಕ್ಷನ ಪಟ್ಟ ಈಗಾಗಲೇ ಅಲುಗಾಡ್ತಾ ಇದೆ. ಭಾರತವನ್ನು ಎದುರು ಹಾಕಿಕೊಂಡಿದ್ದಕ್ಕೆ ಅಲ್ಲಿನ ವಿಪಕ್ಷಗಳೆಲ್ಲ ಮುಯಿಜು ವಿರುದ್ಧ ರೊಚ್ಚಿಗೆದ್ದಿವೆ. ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹಳ್ಳ ಹಿಡ್ತಿದೆ. ಇತ್ತ ಭಾರತೀಯರು ಯಾರು ಕೂಡ ಮಾಲ್ಡೀವ್ಸ್ ಪ್ರವಾಸ ಕೈಗೊಳ್ತಾ ಇಲ್ಲ. ಟೂರಿಸಂ ವಿಚಾರದಲ್ಲಿ ಮಾಲ್ಡೀವ್ಸ್ ಅನ್ನು ಕಂಪ್ಲೀಟ್ ಆಗಿ ಬಾಯ್ಕಾಟ್ ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಭಾರತದ ಮತ್ತೊಂದು ನೆರೆಯ ದೇಶ ಬಾಂಗ್ಲಾದೇಶದಲ್ಲೂ ಕೂಡ ಮಾಲ್ಡೀವ್ಸ್ ಮಾದರಿಯ ಹೋರಾಟಗಳು ಶುರುವಾಗಿವೆ. ಬಾಂಗ್ಲಾದಲ್ಲೂ ಭಾರತ ವಿರೋಧಿ ಬೆಳವಣಿಗೆಗಳು ನಿಧಾನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಅಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ಇದ್ದಕ್ಕಿದ್ದಂತೆ ಭಾರತ ವಿರೋಧಿ ಕಿಚ್ಚು ಹೊತ್ತಿಕೊಂಡಿರೋದು ಯಾಕೆ, ಇದರ ಪರಿಣಾಮ ಏನು, ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗಬಹುದು, ಹಾಗೆಯೇ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರು ಚೀನಾ ಪ್ರವಾಸ ಕೈಗೊಳ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಹೇಳಿ ಕೇಳಿ, ಬಾಂಗ್ಲಾದೇಶ ಭಾರತದ ಪ್ರಾದೇಶಿಕ ಪಾರ್ಟ್ನರ್. ಕಳೆದ ಹಲವು ವರ್ಷಗಳಿಂದ ಬಾಂಗ್ಲಾ ಪ್ರಧಾನಿಯಾಗಿರೋ ಶೇಖ್ ಹಸೀನಾ ಭಾರತದ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಪ್ರಧಾನಿ ಮೋದಿ ಜೊತೆಗೆ ಒಳ್ಳೆಯ ಸ್ನೇಹ ಕೂಡ ಇಟ್ಕೊಂಡಿದ್ದಾರೆ. ಕಳೆದ ಬಾರಿಯ ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆ ವೇಳೆ ಕೆಲ ವಿದೇಶಿ ರಾಷ್ಟ್ರಗಳು ಬಾಂಗ್ಲಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡೋಕೆ ಯತ್ನಿಸಿದಾಗ ಬಾಂಗ್ಲಾದೇಶಕ್ಕೆ ನೆರವು ನೀಡಿದ್ದೇ ಭಾರತ ಸರ್ಕಾರ. ಸಾಲದಕ್ಕೆ ಈ ಹಿಂದೆ ಪ್ರಧಾನಿ ಶೇಖ್ ಹಸೀನಾರನ್ನ ಹತ್ಯೆಗೈಯೋ ಯತ್ನವನ್ನು ಕೂಡ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಯೇ ತಪ್ಪಿಸಿತ್ತು. ಕೆಲ ದಿನಗಳ ಹಿಂದೆಯಷ್ಟೇ ಶೇಖ್ ಹಸೀನಾ ಭಾರತ ನಮ್ಮ ಗ್ರೇಟ್ ಫ್ರೆಂಡ್ ಅಂದಿದ್ರು. ಇಷ್ಟಾದರೂ ಕೂಡ ಮಾಲ್ಡೀವ್ಸ್ ಬಳಿಕ ಬಾಂಗ್ಲಾದೇಶದಲ್ಲಿ ಇಂಡಿಯಾ ಔಟ್, ಬಾಯ್ಕಾಟ್ ಇಂಡಿಯನ್ ಪ್ರಾಡಕ್ಟ್ ಅನ್ನೋ ಹ್ಯಾಶ್ ಟ್ಯಾಗ್ಗಳು ಸ್ಪ್ರೆಡ್ ಆಗ್ತಾ ಇದೆ. ಭಾರತದ ವಿರುದ್ಧ ಕ್ಯಾಂಪೇನ್ಗಳು ಫುಲ್ ಟ್ರೆಂಡಿಂಗ್ನಲ್ಲಿದೆ. ಸ್ನೇಹಿತರೆ, ದಿಢೀರ್ ಅಂತ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ನಡೆಗಳು ಶುರುವಾಗಿರೋದ್ರ ಹಿಂದೆ ದೊಡ್ಡ ಷಡ್ಯಂತ್ರವೇ ಅಡಗಿದೆ. ಇದನ್ನು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. 8 ಜನವರಿ 2024ರಂದು ಬಾಂಗ್ಲಾದೇಶದ ರಿವೋಲ್ಟ್ ಅನ್ನೋ ಫೇಮಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಒಂದು ಪೋಸ್ಟ್ ಮಾಡಲಾಗುತ್ತೆ. ಭಾರತ ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶದ ದೋಸ್ತಿ ಅಲ್ಲ, ಭಾರತವನ್ನು ಹೊರಗೆ ಓಡಿಸಿ ಅನ್ನೋದಾಗಿ. ಈ ಪೋಸ್ಟ್ ಬಳಿಕ ರಿವೋಲ್ಟ್ ಹೆಸರಿನ ಅಕೌಂಟ್ನಲ್ಲಿ ನಿರಂತರವಾಗಿ ಆಂಟಿ ಇಂಡಿಯಾ ಪೋಸ್ಟ್ಗಳು ಪಬ್ಲಿಷ್ ಆಗ್ತಾನೆ ಇರುತ್ತೆ. ಜನವರಿ 18ರಂದು ಬಾಯ್ಕಾಟ್ ಇಂಡಿಯನ್ ಪ್ರಾಡಕ್ಟ್ಸ್ ಅನ್ನೋ ಕ್ಯಾಂಪೇನ್ ಕೂಡ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದಲೇ ಶುರುವಾಗುತ್ತೆ. ಕೂಡಲೇ ಬಾಂಗ್ಲಾದೇಶ ಸೇನೆಯ ಕರ್ನಲ್ಗಳಿಂದ ಹಿಡಿದು ಆಕ್ಟಿವಿಸ್ಟ್ಗಳು ಸೇರಿದಂತೆ ಹಲವು ಫೇಮಸ್ ವ್ಯಕ್ತಿಗಳು ಈ ಆಂಟಿ ಇಂಡಿಯಾ ಕ್ಯಾಂಪೇನ್ ಸೋಷಿಯಲ್ ಮೀಡಿಯಾದಲ್ಲಿ ಮೂಲಕವೇ ಜಾಯಿನ್ ಆಗ್ತಾರೆ. ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ಬಾಂಗ್ಲಾದೇಶದ ಸಾಮಾನ್ಯ ಜನರು ಕೂಡ ಇಂಡಿಯಾ ಔಟ್ ಅಂತ ಪೋಸ್ಟ್ಗಳನ್ನು ಹಾಕೋಕೆ ಆರಂಭಿಸ್ತಾರೆ. ಆದರೆ ಇಲ್ಲೊಂದು ಕನ್ಫ್ಯೂಷನ್ ಇದೆ. ಈ ಆಂಟಿ ಇಂಡಿಯಾ ಕ್ಯಾಂಪೇನ್ ಆರಂಭವಾಗೋಕೆ 8-10 ದಿನಗಳ ಹಿಂದೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಭಾರತ ನಮ್ಮ ಗ್ರೇಟ್ ಫ್ರೆಂಡ್ ಅಂದಿದ್ರು. ಅವರ ವಿದೇಶಾಂಗ ಸಚಿವರು ಕೂಡ ಮಾಲ್ಡೀವ್ಸ್ ನಡೆಯನ್ನು ಖಂಡಿಸಿ ಭಾರತದ ಪರ ಬ್ಯಾಟ್ ಬೀಸಿದ್ರು. ಹಾಗಿದ್ರೆ ಯಾಕೆ ಬಾಂಗ್ಲಾದಲ್ಲಿ ಈ ಆಂಟಿ ಇಂಡಿಯಾ ಕ್ಯಾಂಪೇನ್ ಶುರುವಾಯಿತು ಅನ್ನೋದೇ ಭಾರತೀಯರ ಪ್ರಶ್ನೆ. ಸ್ನೇಹಿತರೆ, 8 ಜನವರಿ 2024ರಂದೇ ಶೇಖ್ ಹಸೀನಾ ಚುನಾವಣೆ ಗೆದ್ದು ಮತ್ತೊಂದು ಅವಧಿಗೆ, ಅಂದರೆ 4ನೇ ಅವಧಿಗೆ ಬಾಂಗ್ಲಾದೇಶದ ಪ್ರಧಾನಿ ಪಟ್ಟಕ್ಕೇರ್ತಾರೆ. ಆಗ ಅಲ್ಲಿನ ವಿಪಕ್ಷಗಳು ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡ್ತವೆ. ಭಾರತದ ಸಹಾಯದಿಂದಾಗಿಯೇ ಶೇಖ್ ಹಸೀನಾ ಚುನಾವಣೆ ಗೆದ್ದಿದ್ದಾರೆ, ಚುನಾವಣಾ ಫಲಿತಾಂಶವನ್ನು ತಿರುಚಿದ್ದಾರೆ, ಬಾಂಗ್ಲಾ ಚುನಾವಣೆಯಲ್ಲಿ ದೊಡ್ಡ ಸ್ಕ್ಯಾಮ್ ಆಗಿದೆ, ಭಾರತ ಸರ್ಕಾರದ ನೆರವಿನಿಂದಾಗಿಯೇ ಶೇಖ್ ಹಸೀನಾ ಮತ್ತೊಮ್ಮೆ ಪ್ರಧಾನಿಯಾಗಿದ್ದಾರೆ ಅಂತೆಲ್ಲ ವಿಪಕ್ಷ ನಾಯಕರು ಆರೋಪಿಸ್ತಾರೆ. ಅಷ್ಟೇ ಅಲ್ಲ, ಅಲ್ಲಿನ ಮೇನ್ ಒಪೋಸಿಷನ್ ಪಾರ್ಟಿ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಹ್ಯಾಶ್ಟ್ಯಾಗ್ ಇಂಡಿಯಾ ಔಟ್ ಕ್ಯಾಂಪೇನ್ಗೆ ಚಾಲನೆ ನೀಡುತ್ತೆ. ಈ ಹ್ಯಾಶ್ಟ್ಯಾಗ್ ಬಾಂಗ್ಲಾದಲ್ಲಿ ಫುಲ್ ವೈರಲ್ ಆಗಿ ಬಿಡುತ್ತೆ. ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಅತ್ಯಂತ ಪವರ್ಫುಲ್ ಭಾರತ ವಿರೋಧಿ ಗುಂಪುಗಳ ದೊಡ್ಡ ಕೈವಾಡವೇ ಇದೆ. ಯಾಕಂದರೆ ಅಸಲಿಗೆ ಈ ಇಂಡಿಯಾ ಔಟ್ ಕ್ಯಾಂಪೇನ್ ಬಾಂಗ್ಲಾದೇಶದಿಂದ ಶುರುವಾಗಿಯೇ ಇಲ್ಲ, ಇಂಗ್ಲೆಂಡ್ನ ಲಂಡನ್ನಿಂದ ಆಪರೇಟ್ ಆಗ್ತಾ ಇರೋದು. ಬಟ್ ಬಾಂಗ್ಲಾದಲ್ಲಿ ವಿಪಕ್ಷ ನಾಯಕ ತಾರಿಕ್ ರೆಹಮಾನ್ ಎಂಬಾತ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಯುರೇಷಿಯನ್ ಟೈಮ್ಸ್ ಅನ್ನೋ ಅಂತಾರಾಷ್ಟ್ರೀಯ ಮಾಧ್ಯಮದ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ 2024ರ ಜನವರಿ 8ರಂದು ಶೇಖ್ ಹಸೀನಾ ಮತ್ತೊಮ್ಮೆ ಬಾಂಗ್ಲಾದೇಶದ ಪ್ರಧಾನಿಯಾಗುತ್ತಲೇ ವಿಪಕ್ಷ ನಾಯಕ ತಾರಿಕ್ ರೆಹಮಾನ್ ತನ್ನ ಪಾರ್ಟಿ ಮೆಂಬರ್ಸ್ಗಳಿಗೆ ಮಾಲ್ಡೀವ್ಸ್ ರೀತಿಯಲ್ಲೇ ಇಂಡಿಯಾ ಔಟ್ ಕ್ಯಾಂಪೇನನ್ನು ತೊಡಗಿಸಿಕೊಳ್ಳುವಂತೆ ಸೂಚಿಸ್ತಾನೆ. ಕೂಡಲೇ ಸೈಬರ್ ವಿಂಗ್ ಫುಲ್ ಆಕ್ಟಿವ್ ಆಗಿಬಿಡುತ್ತೆ. ಭಾರತ ವಿರೋಧಿ ಪೋಸ್ಟ್ಗಳನ್ನು ಪಬ್ಲಿಷ್ ಮಾಡೋಕ್ಕೆ ಶುರು ಮಾಡ್ತಾರೆ.
ಆರಂಭದಲ್ಲೇ ನಿಮಗೆ ರಿವೋಲ್ಟ್ ಅನ್ನೋ ಸೋಷಿಯಲ್ ಮೀಡಿಯಾ ಅಕೌಂಟ್ ಬಗ್ಗೆ ಹೇಳಿದ್ನಲ್ಲ, ಈಗ ಈ ಅಕೌಂಟ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಳೇಬೇಕು. ರಷ್ಯಾದ ಮಾಧ್ಯಮ ಸ್ಪುಟ್ನಿಕ್ ವರದಿ ಪ್ರಕಾರ ರಿವೋಲ್ಟ್ ಹೆಸರಿನ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ ಬಾಂಗ್ಲಾದ ಪ್ರತಿಪಕ್ಷ ನ್ಯಾಷನಲಿಸ್ಟ್ ಪಾರ್ಟಿಗೆ ಸೇರಿದ್ದಾಗಿದೆ. ತಾರಿಕ್ ರೆಹಮಾನ್ ಸೂಚನೆಯಂತೆಯೇ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಇಂಡಿಯಾ ಔಟ್, ಬಾಯ್ಕಾಟ್ ಇಂಡಿಯನ್ ಪ್ರಾಡಕ್ಟ್ಸ್ ಕ್ಯಾಂಪೇನ್ ಸ್ಪ್ರೆಡ್ ಆಗೋಕ್ಕೆ ಶುರುವಾಗುತ್ತೆ. ಅಷ್ಟಕ್ಕೂ ಈ ತಾರಿಕ್ ಅಹ್ಮದ್ಗೆ ಭಾರತದ ಮೇಲೆ ಅಷ್ಟೊಂದು ದ್ವೇಷ ಯಾಕೆ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಬರಬಹುದು. ಇದೇ ನೋಡಿ ಇಂಟ್ರೆಸ್ಟಿಂಗ್ ಆಗಿರೋದು. ತಾರಿಕ್ ಅಹ್ಮದ್ನ ತಂದೆ ಜಿಯಾ ಉರ್ ರೆಹಮಾನ್ ಪಾಕಿಸ್ತಾನ ಸೇನೆಯಲ್ಲಿ ಟಾಪ್ ಪೊಸಿಷನ್ನಲ್ಲಿದ್ದರು. ಹಾಗೆಯೇ ಬಾಂಗ್ಲಾದೇಶದ ಮೊದಲ ಮಿಲಿಟರಿ ಸರ್ವಾಧಿಕಾರಿ ಕೂಡ ಆಗಿದ್ದರು. ಪಾಕಿಸ್ತಾನದಲ್ಲಿ ಜಿಯಾ ಉಲ್ ಹಕ್, ಪರ್ವೇಜ್ ಮುಷರಫ್ ಎಲ್ಲ ಇದ್ರಲ್ಲ, ಅದೇ ರೀತಿ 1965ರಲ್ಲಿ ತಾರಿಕ್ ಅಹ್ಮದ್ನ ತಂದೆ ಭಾರತದ ವಿರುದ್ಧ ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದರು. ಹೀಗಾಗಿ ಪಾಕಿಸ್ತಾನ ಸರ್ಕಾರ ಜಿಯಾ ಉರ್ ರೆಹಮಾನ್ಗೆ ಮಿಲಿಟರಿ ಮೆಡಲ್ ನೀಡಿ ಗೌರವಿಸಿತ್ತು. ಭಾರತದ ಮೇಲೆ ತಂದೆಗೆ ಇದ್ದ ದ್ವೇಷದ ರಕ್ತವೇ ಮಗ ತಾರಿಕ್ ರೆಹಮಾನ್ ದೇಹದಲ್ಲಿ ಕೂಡ ಹರಿತಾ ಇರೋದು. 1978ರಲ್ಲಿ ತಾರಿಕ್ ಅಹ್ಮದ್ ತಂದೆ ಜಿಯಾ ಉರ್ ಬಾಂಗ್ಲಾದೇಶಿ ನ್ಯಾಷನಲಿಸ್ಟ್ ಪಾರ್ಟಿಯನ್ನು ಕಟ್ತಾರೆ. ಅಲ್ಲಿಂದಲೇ ಅಧಿಕಾರಕ್ಕೆ ಏರೋದಕ್ಕಾಗಿ ಎದುರಾಳಿ ಪಕ್ಷಗಳ ನಾಯಕರನ್ನು ಹತ್ಯೆಗೈಯುತ್ತಲೇ ಬಂದಿದೆ. ಎಷ್ಟರ ಮಟ್ಟಿಗೆ ಅಂದರೆ ಬಾಂಗ್ಲಾದೇಶದ ಜನಕ ಅಂತಾನೆ ಕರೆಸ್ಕೊಂಡಿರೋ ಶೇಖ್ ಮುಜಿಬುರ್ ರೆಹಮಾನ್ರನ್ನು ಕೂಡ ಹತ್ಯೆಗೈದಿರೋದು ಇದೇ ಜಿಯಾ ಉರ್ ರೆಹಮಾನ್ನ ನ್ಯಾಷನಲಿಸ್ಟ್ ಪಾರ್ಟಿ. ಶೇಖ್ ಮುಜಿಬುರ್ ಭಾರತವನ್ನು ಅತ್ಯಾಪ್ತ ರಾಷ್ಟ್ರ ಅಂತ ಪರಿಗಣಿಸಿದ್ದೇ ಜಿಯಾ ಉರ್ ರೆಹಮಾನ್ ಸಿಟ್ಟಿಗೆ ಕಾರಣವಾಗಿತ್ತು. ಬಾಂಗ್ಲಾ ಜನಕನ ಹತ್ಯೆ ಬಳಿಕ ಜಿಯಾ ಉರ್ ರೆಹಮಾನ್ ಬಾಂಗ್ಲಾದೇಶದ ಸೇನಾ ಸರ್ವಾಧಿಕಾರಿ ಆಗ್ತಾನೆ. ಅಲ್ಲಿಂದಲೇ ಭಾರತ ವಿರೋಧಿ ನಿರ್ಧಾರಗಳನ್ನು ಕೈಗೊಳ್ತಾನೆ. ಬಾಂಗ್ಲಾ ಜನರಲ್ಲಿ ಇಸ್ಲಾಮಿಕ್ ಮೂಲಭೂತವಾದದ ಬೀಜ ಬಿತ್ತೋಕೆ ಶುರು ಮಾಡ್ತಾನೆ. ಇದಕ್ಕಾಗಿ ಸಂವಿಧಾನದಲ್ಲೂ ಕೂಡ ತಿದ್ದುಪಡಿ ತರ್ತಾನೆ. ಈ ಹಿಂದೆ ಬಾಂಗ್ಲಾದೇಶದ ಜನರನ್ನ ಕೂಡ ಬೆಂಗಾಲಿಗಳು ಅಂತಾನೆ ಕರೀತಾ ಇದ್ರು. ಆದರೆ ಅದನ್ನು ಬದಲಾಯಿಸಿ ಬಿಡ್ತಾನೆ. ಸೆಕ್ಯುಲರ್ ದೇಶವಾಗಿದ್ದ ಬಾಂಗ್ಲಾದೇಶ ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ಬದಲಾಗಿ ಬಿಡುತ್ತೆ. ಇದಾದ್ಮೇಲೆ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ಮೇಲೆ ದೌರ್ಜನ್ಯ ಶುರುವಾಗಿ ಬಿಡುತ್ತೆ. ಇಲ್ಲೊಂದು ಶಾಕಿಂಗ್ ಸಂಗತಿಯನ್ನು ಕೂಡ ಹೇಳ್ತೀನಿ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಇದುವರೆಗೆ 3 ಬಾರಿ ಅಧಿಕಾರಕ್ಕೆ ಏರಿದೆ. 1991, 1996 ಮತ್ತು 2001ರಲ್ಲಿ. ಈ 3 ಚುನಾವಣೆಗಳ ಗೆಲುವಿನ ಹಿಂದೆ ಒಂದು ಕಾಮನ್ ಫ್ಯಾಕ್ಟರ್ ಕೂಡ ಇದೆ. ಸಾರ್ವತ್ರಿಕ ಚುನಾವಣೆಗೂ 1 ವರ್ಷ ಮುನ್ನ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಹಿಂದೂ ವಿರೋಧಿ ಪ್ರತಿಭಟನೆಗಳನ್ನು ಮಾಡುತ್ತೆ. ಈ ಮೂಲಕವೇ 3 ಬಾರಿ ಎಲೆಕ್ಷನ್ ಗೆದ್ದಿದ್ದಾರೆ. ಈ ಪೈಕಿ 2001ರ ಗೆಲುವಿಗೂ ಮುನ್ನ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮವೇ ನಡೆದಿತ್ತು. ಸಂಡೇ ಗಾರ್ಡಿಯನ್ನ ವರದಿ ಪ್ರಕಾರ 2001ರಲ್ಲಿ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ನಾಯಕ ಜಿಯಾ ಉರ್ ರೆಹಮಾನ್ನ ಪತ್ನಿ ಖಾಲಿದಾ ಬೇಗಂ ಆದೇಶದಂತೆ ಪಕ್ಷದ ಕಾರ್ಯಕರ್ತರು ಹಲವು ದಿನಗಳ ಕಾಲ ನಿರಂತರವಾಗಿ ಹಿಂದೂಗಳ ಹತ್ಯೆ ಮಾಡಿಸಿದ್ರಂತೆ. ಚುನಾವಣೆಗೂ ಮುನ್ನ ಒಟ್ಟು 18,000 ಹಿಂದೂ ವಿರೋಧಿ ಘಟನೆಗಳು ಬಾಂಗ್ಲಾದಲ್ಲಿ ನಡೆದಿದ್ದು. 1000ಕ್ಕೂ ಅಧಿಕ ಮಹಿಳೆಯರು ಅತ್ಯಾಚಾರಕ್ಕೊಳಗಾಗಿದ್ದರು. 50,000ಕ್ಕೂ ಅಧಿಕ ಹಿಂದೂಗಳು ಬಾಂಗ್ಲಾದೇಶವನ್ನು ಬಿಟ್ಟು ಭಾರತದತ್ತ ಓಡಿ ಬಂದಿದ್ರು. ಇಂಥ ಆಂಟಿ ಇಂಡಿಯಾ, ಆಂಟಿ ಹಿಂದೂ ಸೆಂಟಿಮೆಂಟ್ಗಳನ್ನು ಇಟ್ಕೊಂಡೇ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅಲ್ಲಿನ ಮುಸ್ಲಿಮರ ಬ್ರೈನ್ ವಾಶ್ ಮಾಡಿ ಜನರ ವೋಟನ್ನು ತನ್ನೆಡೆಗೆ ಸೆಳೆಯೋಕೆ ಪ್ರಯತ್ನ ಮಾಡ್ತಾನೇ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ತನ್ನ ತಂದೆಯ ಭಾರತದ ವಿರೋಧಿ ಕೃತ್ಯಗಳನ್ನು ಕಂಟಿನ್ಯೂ ಮಾಡ್ತಾ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ತಾರಿಕ್ ರೆಹಮಾನ್ ವಾಸ ಮಾಡ್ತಾ ಇರೋದು ಮಾತ್ರ ಲಂಡನ್ನಲ್ಲಿ. ಅಲ್ಲಿಂದಲೇ ಪಕ್ಷವನ್ನು ನಡೆಸ್ತಾ ಇದ್ದಾನೆ. ಇದಕ್ಕೆ ಕಾರಣ ಕೂಡ ಇದೆ. 2001ರ ಬಳಿಕ ಇದುವರೆಗೆ ತಾರಿಕ್ ರೆಹಮಾನ್ ಪಾರ್ಟಿ ಚುನಾವಣೆ ಗೆದ್ದಿಲ್ಲ. ನಿರಂತರವಾಗಿ ಶೇಖ್ ಹಸೀನಾರೇ ಪ್ರಧಾನಿ ಆಗ್ತಾ ಇದ್ದಾರೆ. ಶೇಖ್ ಹಸೀನಾ ಪ್ರಧಾನಿ ಆದಾಗಿನಿಂದಲೂ ಮೂಲಭೂತವಾದಿ ದೇಶವಾಗಿದ್ದ ಬಾಂಗ್ಲಾದೇಶವನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಬಾಂಗ್ಲಾದೇಶ ಪಾಕಿಸ್ತಾನವನ್ನೇ ಹಿಂದಿಕ್ಕಿದೆ. ಶೇಖ್ ಹಸೀನಾರ ಅಭಿವೃದ್ಧಿ ಪರ ಆಡಳಿತದಿಂದ ತಾರಿಕ್ ರೆಹಮಾನ್ ಪಾರ್ಟಿ ಪಾಪ್ಯುಲಾರಿಟಿ ಡೌನ್ ಆಗ್ತಾನೇ ಇದೆ. ಹೀಗಾಗಿ 2004ರಲ್ಲೇ ತಾರಿಕ್ ರೆಹಮಾನ್ ಪ್ರಧಾನಿ ಶೇಖ್ ಹಸೀನಾರನ್ನ ಹತ್ಯೆಗೈಯೋಕೆ ಪ್ಲಾನ್ ಮಾಡ್ತಾರೆ. ಕೊಲ್ಲೋಕೆ ಅಟೆಂಪ್ಟ್ ಕೂಡ ನಡೆದಿತ್ತು. 2004 ಆಗಸ್ಟ್ 21ರಂದು ಬಾಂಗ್ಲಾದೇಶದಲ್ಲಿ ಭಯೋತ್ಪಾದನೆ ವಿರುದ್ಧ ಭಾಷಣ ಮಾಡ್ತಾ ಇದ್ದಾಗ ತಾರಿಕ್ ರೆಹಮಾನ್ ಮತ್ತು ಆತನ 19 ಮಂದಿ ಸಹಚರರು ಶೇಖ್ ಹಸೀನಾರತ್ತ ಹ್ಯಾಂಡ್ ಗ್ರೆನೇಡ್ ಎಸೆತಾರೆ. ಶೇಖ್ ಹಸೀನಾಗೆ ಇಂಜುರಿ ಆಗುತ್ತೆ. ಹರ್ಕತ್ ಉಲ್ ಜಿಹಾದ್ ಅನ್ನೋ ಉಗ್ರ ಸಂಘಟನೆ ಜೊತೆಗೂಡಿ ತಾರಿಕ್ ರೆಹಮಾನ್ ಈ ದಾಳಿ ಮಾಡಿಸಿದ್ದ. ಆರೋಪ ಕೋರ್ಟ್ನಲ್ಲಿ ಸಾಬೀತಾಗಿ ತಾರಿಕ್ ರೆಹಮಾನ್ಗೆ ಜೀವಾವಧಿ ಶಿಕ್ಷೆ ನೀಡಲಾಗುತ್ತೆ. ಕೋರ್ಟ್ನಿಂದ ಶಿಕ್ಷೆಯ ಆದೇಶ ಹೊರಬರ್ತಾನೆ ತಾರಿಕ್ ಲಂಡನ್ಗೆ ಹಾರ್ತಾನೆ. ಅಷ್ಟೇ ಅಲ್ಲ, ಅಮೆರಿಕ ಕೂಡ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯನ್ನು ಒಂದು ಉಗ್ರ ಸಂಘಟನೆ ಅಂತಾನೆ ಘೋಷಿಸಿಬಿಡುತ್ತೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ತಾರಿಕ್ ರೆಹಮಾನ್ ಲಂಡನ್ನಲ್ಲೇ ಇದ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾನೆ.
ಚುನಾವಣೆ ಗೆಲ್ಲೋಕೆ ಈಗ ಮತ್ತೆ ಭಾರತ ವಿರೋಧಿ ಕೃತ್ಯಗಳಿಗೆ ಕೈ ಹಾಕಿದ್ದ. ಇನ್ನು ಈ ತಾರಿಕ್ ರೆಹಮಾನ್ ಬೆನ್ನಿಗೆ ಪಾಕಿಸ್ತಾನ ಸರ್ಕಾರ ಕೂಡ ನಿಂತಿದೆ. ಆತನ ಹಿಂದೆ ನಿಂತು ಆಂಟಿ ಇಂಡಿಯಾ ಕ್ಯಾಂಪೇನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಪಾಕಿಸ್ತಾನವೇ. ಪಾಕ್ ಇಂಟೆಲಿಜೆನ್ಸ್ ISI ಸಲಹೆಯಂತೆ ತಾರಿಕ್ ತನ್ನ ಪಕ್ಷವನ್ನು ಬಾಂಗ್ಲಾದೇಶದಲ್ಲಿ ನಡೆಸ್ತಾ ಇದ್ದಾನೆ. ಪಕ್ಷದಲ್ಲಿ ಏನೇ ನಿರ್ಧಾರ ಕೈಗೊಳ್ತಾ ಇದ್ರೂ ISIನಿಂದ ಸಲಹೆ ಪಡಿತಾನೆ. ಈ ಬಾರಿಯ ಚುನಾವಣೆಯಲ್ಲಿ ISI ಸೂಚಿಸಿದ್ದ 300 ಮಂದಿಗೆ ಚುನಾವಣೆಯಲ್ಲಿ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯಿಂದ ಟಿಕೆಟ್ ನೀಡಲಾಗಿತ್ತು. ಒಂದೇ ಮಾತಲ್ಲಿ ಹೇಳೋದಾದ್ರೆ, ತಾರಿಕ್ ರೆಹಮಾನ್ ಮೂಲಕ ಬಾಂಗ್ಲಾದೇಶದಲ್ಲಿ ತನ್ನ ಕೈಗೊಂಬೆ ಸರ್ಕಾರವನ್ನು ಅಧಿಕಾರಕ್ಕೆ ತರೋಕೆ ಪಾಕಿಸ್ತಾನ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ. ಈ ಮೂಲಕ ಭಾರತದ ವಿರುದ್ಧ ಯುದ್ಧದಲ್ಲಿ ತಾನು ಕಳೆದುಕೊಂಡ ಪ್ರಾಂತ್ಯವನ್ನು ಪುನಃ ಕಂಟ್ರೋಲ್ಗೆ ಪಡೆಯೋದು ಪಾಕಿಸ್ತಾನದ ಗುರಿ. ಜೊತೆಗೆ ಬಾಂಗ್ಲಾ ಗಡಿ ಮೂಲಕವೂ ಭಾರತದೊಳಕ್ಕೆ ಉಗ್ರರನ್ನ ಛೂ ಬಿಡೋಕೆ ಪಾಕಿಸ್ತಾನದ ಸ್ಕೆಚ್. 2001ರಲ್ಲಿ ತಾರಿಕ್ ರೆಹಮಾನ್ನ ಪಕ್ಷ ಅಧಿಕಾರಕ್ಕೆ ಬಂದಿದ್ದಾಗ ಅಸ್ಸಾಂನಲ್ಲಿ ಬಂಡುಕೋರರಿಗೆ ಬಾಂಗ್ಲಾ ಸರ್ಕಾರ ಶಸ್ತ್ರಾಸ್ತ್ರ ರವಾನಿಸುತ್ತೆ. ಹೀಗಾಗಿ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಹೊರತಾಗಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಭಾರತಕ್ಕೆ ಅಪಾಯ ತಪ್ಪಿದ್ದಲ್ಲ. ಅದರಲ್ಲೂ ಈ ಕುತಂತ್ರಿ ತಾರಿಕ್ ರೆಹಮಾನ್ನ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಭಾರತದ ಬುಡಕ್ಕೆ ಬೆಂಕಿ ಬಿತ್ತು ಅಂತಾನೆ ಅರ್ಥ. ಹೀಗಾಗಿಯೇ ಬಾಂಗ್ಲಾದೇಶ ವಿಚಾರದಲ್ಲಿ ಭಾರತ ಸರ್ಕಾರ ಅತ್ಯಂತ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ಶೇಖ್ ಹಸೀನಾ ಭದ್ರತೆಯಲ್ಲಿ ಭಾರತದ ಇಂಟೆಲಿಜೆನ್ಸ್ ಕೂಡ ಶಾಮೀಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾಗೆ ಚೀನಾಗೆ ಭೇಟಿ ನೀಡುವಂತೆ ಆಹ್ವಾನ ನೀಡಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಚೀನಾಗೆ ಹೋಗಿ ಬಂದ ಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಈಗ ಹಸೀನಕ್ಕ ಕೂಡ ಚೀನಾಗೆ ಹೋಗಿ ಬಂದರೆ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗಬಹುದು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಇವಿಷ್ಟು ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಭಾರತ ವಿರೋಧಿ ಕ್ಯಾಂಪೇನ್ ಕುರಿತಾದಂತಹ ಮಾಹಿತಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮಾಹಿತಿ ಹಂಚಿಕೊಳ್ಳಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.